ಅವರ್ ಸ್ಕಿನ್ ಇಸ್ ದ ರಿಫ್ಲೆಕ್ಷನ್ ಆಫ್ ಅವರ್ ಹೆಲ್ತ್. ಹಾಗಂದ್ರೆ ನಮ್ಮ ಬಾಡಿನಲ್ಲಿ ಒಳಗಡೆ ಇಂಟರ್ನಲ್ಲಿ ಏನೇ ಇನ್ಫೆಕ್ಷನ್ ಇದ್ರು, ಯಾವುದೇ ಜಾಗದಲ್ಲಿ ಇನ್ಫೆಕ್ಷನ್ ಇದ್ರು, ಅದು ನಮ್ಮ ಸ್ಕಿನ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸ್ಕಿನ್ ಅಲರ್ಜೀಸ್ ತರ ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಹೊಟ್ಟೆ ಗಟ್ಟಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ, ಟಾಕ್ಸಿನ್ಸ್ ಇದ್ರೆ, ಎಸ್ಪೆಷಲಿ ಟಾಕ್ಸಿನ್ಸ್ ಅಂದ್ರೆ ನಮಗೆ ಹೊಟ್ಟೆನಲ್ಲಿ ತಿಂದಿದ ಊಟ ಸರಿಗೆ ಡೈಜೆಸ್ಟ್ ಆಗಿ ಎಲಿಮಿನೇಟ್ ಆಗ್ತಾರಲ್ಲ, ಸೊ ಈ ತರ ಆದಾಗ ಅದು ಟಾಕ್ಸಿನ್ಸ್ ಆಗಿ ಒಳಗಡೆನೆ ಉಳ್ಕೊಂಡು ಅಲ್ಲಿಂದ ಇನ್ಫೆಕ್ಷನ್ಸ್ ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಹೊಟ್ಟೆನ ನಾವು ಕ್ಲೀನ್ ಮಾಡಬೇಕು. ಸೊ ಹೊಟ್ಟೆನ ಕ್ಲೀನ್ ಮಾಡೋದು ಅಂತ ಅಂದ್ರೆ ಅದನ್ನ ಡಿಟಾಕ್ಸಿಫಿಕೇಶನ್ ಅಂತಾರೆ. ಟಾಕ್ಸಿನ್ಸ್ ನ ರಿಮೂವ್ ಮಾಡೋ ಪ್ರೋಸೆಸ್ಗೆ ಡಿಟಾಕ್ಸಿಫಿಕೇಶನ್ ಅಂತ ಕರಿತೀವಿ. ಈ ಡಿಟಾಕ್ಸಿಫೈ ಮಾಡೋದಕ್ಕೆ ನಾವು ಊಟದಲ್ಲಿ ಫೈಬರ್ ಇರೋ ತರ ನೋಡ್ಕೋಬೇಕು. ಆಮೇಲೆ ನಮ್ಮ ಹೊಟ್ಟೆನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರೋ ತರ ಊಟನ ಮಾಡಬೇಕು. ಗುಡ್ ಬ್ಯಾಕ್ಟೀರಿಯಾ ಒಳ್ಳೇದು, ಬ್ಯಾಡ್ ಬ್ಯಾಕ್ಟೀರಿಯಾ ನಮ್ಮ ಬಾಡಿನಲ್ಲಿ ಇರಬಾರ್ದು, ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೇಕು. ಗುಡ್ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡಬೇಕು. ಅವಾಗ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಓಕೆನಾ? ಡಿಟಾಕ್ಸಿಫೈ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಬಾಡಿನಲ್ಲಿ ಸೆಲ್ಸ್ ಇರುತ್ತೆ. ಸೊ ನಮ್ಮ ಬಾಡಿ ರೆಡಿ ಆಗಿರೋದೇ ಸೆಲ್ಸ್ ಇಂದ. ಈ ನಮ್ಮ ಬಾಡಿನಲ್ಲಿ ಎಲ್ಲಾ ಸೆಲ್ಗಳು ಕೂಡ ಡಿಟಾಕ್ಸಿಫೈ ಆಗಬೇಕು ಅಂತ ಅಂದ್ರೆ ಕೆಲವೊಂದು ವೈಟಮಿನ್ಸ್, ಮಿನರಲ್ಸ್ ನ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ಮತ್ತೆ ಇನ್ನು ಕೆಲವೊಂದು ಮಿನರಲ್ಸ್ ನ ಕೊಡಬೇಕಾಗುತ್ತೆ. ಇದನ್ನೆಲ್ಲ ನಾವು ಊಟದಲ್ಲಿ ತಿನ್ನೋದ್ರಿಂದ ನಮ್ಮ ಸೆಲ್ಸ್ ಡಿಟಾಕ್ಸಿಫೈ ಆಗ್ತಾ ಹೋಗುತ್ತೆ. ಸೊ ಆ ತರ ಸೆಲ್ಸ್ ಡಿಟಾಕ್ಸಿಫೈ ಆಗ್ತಾ 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 ನಮ್ಮ ಬಾಡಿನಲ್ಲಿ ಕ್ಲೀನಿಂಗ್ ಆಗ್ತಾ ಹೋಗುತ್ತೆ, ಕ್ಲೆನ್ಸಿಂಗ್ ಆಗ್ತಾ ಹೋಗುತ್ತೆ. ಸೊ ಇಂಟರ್ನಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ರಿಫ್ಲೆಕ್ಷನ್ ಅಲ್ಲಿ ಔಟ್ಸೈಡ್ ನಮ್ಮ ಸ್ಕಿನ್ ಅಲ್ಲಿ ಸ್ಲೋ ಆಗಿ ಈ ಇನ್ಫೆಕ್ಷನ್ಸು ಮತ್ತೆ ಅಲರ್ಜೀಸು, ರ್ಯಾಷಸ್ ಈ ತರ ಏನಾದ್ರು ಇತ್ತು ಅಂದ್ರೆ ಅದು ಸ್ಲೋ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ತಿಳ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ಇನ್ನು ಡೀಟೇಲ್ ಆಗಿ ತಿಳ್ಕೊಂಡು ಹೇಗೆ ಇದನ್ನ ಮಾಡೋದು ಅಂತ ನೀವೇನಾದ್ರೂ ತಿಳ್ಕೋಬೇಕು ಅಂತ ಅಂದ್ರೆ ನನಗೆ ಹೌ ಅಂತ ಮೆಸೇಜ್ ಮಾಡಿ. ಥ್ಯಾಂಕ್ ಯು.